2025 ಈ ವರ್ಷದ ಕೊನೆಯ ದಿನ ಇವತ್ತು. ನಾಳೆ 2026 ಮೊದಲನೇ ದಿನ, ಅಂದ್ರೆ ಸುವರ್ಣ ದಿನ. ಎಲ್ಲಾ ಜನಗಳು, ಅದರಲ್ಲೂ ಎಲ್ಲಾ ಒಳ್ಳೆ ಮನಸ್ಥಿತಿ ಇರುವಂತ ಜನಗಳು ಏನೋ 2026ನೇ ಇಸ್ವಿಗಾದ್ರೂ ನಾವು ಬದಲಾಗಬೇಕು ಅಂತ ಎಷ್ಟೋ ನಿಲುವುಗಳನ್ನ ಕಟ್ಕೊಂತಾರೆ. 25ರಲ್ಲಿ ಮಾಡಿರುವಂತ ತಪ್ಪು ಕೆಲಸಗಳನ್ನ ನಾನು ಇನ್ ಮುಂದೆ ಎಂದೂ ಮಾಡಲ್ಲ ಅಂತ ಅವರೇ ಪ್ರಮಾಣ ಮಾಡ್ಕೋತಾರೆ. ಕೆಲವೊಮ್ಮೆ ದೇವ್ರ ಮುಂದೆನೂ ಪ್ರಮಾಣ ಮಾಡುವಂತ ಸನ್ನಿವೇಶಗಳು ಎಷ್ಟೋ ಜನಗಳ ಮನಸ್ಥಿತಿಯಾಗಿರುತ್ತೆ. ಹೌದು, ನಾವು 2025ರಲ್ಲಿ ಮಾಡಿರುವಂತ ಎಷ್ಟೋ ತಪ್ಪುಗಳು, ಎಷ್ಟೋ ಒಳ್ಳೆ ಕೆಲಸಗಳು ಕೂಡ ಅದು ಕೆಟ್ಟ ಕೆಲಸಗಳಾಗಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ನಾವೇನ್ ಡಿಸೈಡ್ ಮಾಡ್ತೀವಿ, ಅದೇ 2026ನೇ ಇಸ್ವಿನಲ್ಲಿ ನಾವು ಆ ತರ ಮಾಡಕ್ ಹೋಗ್ಬಾರ್ದು. ಲಾಸ್ಟ್ ಟೈಮು ಅವ್ರಿಗೆ ಏನೋ ಸಹಾಯ ಮಾಡಕ್ ಹೋಗಿ ನಾನ್ ಕೆಟ್ಟೋಳಾಗಿದ್ದೆ. ಆದ್ರೆ 2026ನೇ ಇಸ್ವಿನಲ್ಲಿ ನಾನು ಆ ತಪ್ಪು ಮಾಡ್ಬಾರ್ದು. ನಾನು ಯಾರಿಗೂ ಸಹಾಯ ಮಾಡಕ್ ಹೋಗ್ಬಾರ್ದು, ಯಾರ ಸಮಸ್ಯೆನೂ ಕೇಳ್ಬಾರ್ದು, ಯಾರಿಗೂ ಅಯ್ಯೋ ಅನ್ಬಾರ್ದು. ಈ ತರ ಎಲ್ಲ ನಿಲುವುಗಳನ್ನ ನಾವು ತಗೋಬಿಡ್ತೀವಿ. ಆದ್ರೆ ಅದು ತಪ್ಪು. 2025ನೇ ಇಸ್ವಿವರೆಗೂ ನಾವು ಮಾಡಿರೋಂತ ಒಳ್ಳೆ ಕೆಲಸಗಳು 2026ನೇ ಇಸ್ವಿಗೂ ಕೂಡ ನಾವು ಮುಂದುವರಿಸಬೇಕು. ವರ್ಷಗಳು ಬದಲಾಗ್ತಿರಬಹುದು ನಿಜ, ಆದ್ರೆ ನಮ್ಮಿಂದ ಆಗ್ಬೇಕಾಗಿರೋ ಒಳ್ಳೆ ಕೆಲಸಗಳು ಬದಲಾಗಬಾರ್ದು. ಯಾಕಂದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ್ಗೆ ಕರುಣೆ ತೋರಿಸಿ ಅವನ ಸಮಸ್ಯೆ ಕೇಳಿ ಅವನಿಗೆತ್ತೋ ಹೇಗೋ ಯಾವ ರೀತಿನಲ್ಲೂ ಸಹಾಯ ಮಾಡ್ತಾನೆ ಅಂದ್ರೆ ಅದು ನಮ್ ಕೈಯಿಂದ ಆಗ್ತಿರುವಂತ ಕೆಲಸ ಆಗಿರಲ್ಲ. ಅದು ಆ ಭಗವಂತನ ಕೈಯಿಂದ ಆಗ್ತಿರುವಂತ ಕೆಲಸ. ಆ ಭಗವಂತ ನಮ್ಗೊಂದಿಷ್ಟು ಕೆಲಸ ಅಂತ ಕೊಟ್ಟಿದ್ದಾನೆ ಈ ಮನುಷ್ಯ ಜನ್ಮಕ್ಕೆ, ಈ ಮನುಷ್ಯ ಆತ್ಮಕ್ಕೆ. ನಾವು ವರ್ಷ ಕಳೆದಾಗೆ ಹೌದು ಎಷ್ಟೋ ಕೆಟ್ಟಗಳ ಕೆಲಸಗಳು ಮಾಡಿದೀವಿ, ಎಷ್ಟೋ ಒಳ್ಳೆ ಕೆಲಸ ಮಾಡಿದೀವಿ. ಒಳ್ಳೆ ಕೆಲಸಗಳಿಂದ ನಮಗೆ ಕೆಟ್ಟದ್ದು ಕೂಡ ಪರಿಣಾಮ ಆಗಿದೆ. ಹಾಗಂದಿದ್ ಮಾತ್ರಕ್ಕೆ ನಾವು ಒಳ್ಳೆ ಕೆಲಸ ಮಾಡೋದನ್ನ ನಿಲ್ಸೋದು ತಪ್ಪು. ಹೇಗೆ ನಾವು ಒಂದು ಒಳ್ಳೆ ಊಟ ಮಾಡ್ಬೇಕಾದ್ರೆ ಎಲ್ಲೋ ಕಲ್ಲು ಅಥವಾ ಕೂದ್ಲು ಏನೋ ಬೇರೆ ಕಸನೋ ಸಿಗೋ ತರ ನಾವು ಮಾಡೋ ಅಂತ ಒಳ್ಳೆ ಕೆಲಸದಲ್ಲಿ ಕೆಲವೊಮ್ಮೆ ನಿಷ್ಠುರ ಆಗೋದು ಸಹಜ. ಹಾಗಂತ ನಾವು ಒಳ್ಳೇದನ್ನೇ ಮಾಡೋದು ಬಿಟ್ಬಿಟ್ರೆ ಹೇಗೆ? ಒಳ್ಳೆತನ ಅನ್ನೋದಕ್ಕೆ ಯಾವತ್ತಿದ್ರೂ ಮರ್ಯಾದೆ, ಗೌರವ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ತಡ ಆಗ್ಬಹುದಷ್ಟೇ. ಹಾಗಾಗಿ ನಾವು 2025 ಇಸ್ವಿವರೆಗೂ ಮಾಡ್ಕೊ ಬಂದಿರೋಂತ ಒಳ್ಳೆ ಕೆಲಸಗಳನ್ನ ಇನ್ನು 2026ನೇ ಇಸ್ವಿಗೆ ಜಾಸ್ತಿ ಮಾಡೋಣ. ನನ್ನ ಪ್ರಮಾಣ ಒಂದೇ. ನಾನು ಇಷ್ಟು ವರ್ಷ ಎಷ್ಟೋ ಜನಗಳ ವಿಷಯಕ್ಕೆ, ಅವರ ಸಮಸ್ಯೆಗೆ ನಾನೇ ಮುಂದಾಳತ್ವ ತಗೊಂಡು ಮೂಗು ತೂರಿಸ್ತಾರೆ ಅಂತಾರಲ್ಲ, ಆಗ ಮಾಡಿ ಅವ್ರ ಏನ್ ಸಮಸ್ಯೆ ಅಂತ ತಿಳ್ಕೊಂಡು ನನ್ನ ಕೈಲಾದಷ್ಟು ಪರಿಹಾರ ನಾನು ಮಾಡ್ಕೊಟ್ಟಿದ್ದೀನಿ. ಹಾಗೆ ನಿಷ್ಠೂರ ಕೂಡ ಆಗಿದ್ದೀನಿ. ಆದ್ರೆ ಅದರಿಂದ ನನ್ಗೆ ಯಾವುದೇ ರೀತಿ ಬೇಜಾರಿಲ್ಲ. ನನ್ನ ಆಸೆ, ನನ್ನ ನಿಲುವು, ನನ್ನ ಸಿದ್ಧಾಂತ ಒಂದೇ. ಇನ್ನು ಮುಂದಿನ ವರ್ಷಗಳು ಎಷ್ಟೇ ವರ್ಷಗಳು ಬರ್ಲಿ, ನಾನು ಇಲ್ಲಿವರೆಗೂ ಒಂದು ಜೀವನ ನಡೆಸ್ತಿರ್ತೀನೋ, ನನ್ನ ಕೈಲಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನನ್ನ ಕೈಯಿಂದ ಎಷ್ಟು ಒಳ್ಳೇದಾಗುತ್ತೋ ಅಷ್ಟು ಮಾಡ್ಬಿಡ್ತೀನಿ. ಹಾಗಂತ ಒಳ್ಳೇದ್ ಮಾಡಿದ ಮಾತ್ರಕ್ಕೆ ನನಗೇನ್ ಕಿರೀಟ ಸಿಗಲ್ಲ, ಅಥವಾ ನಾ ಒಳ್ಳೇದ್ ಮಾಡಿಸ್ಕೊಂಡವ್ರು ಬಂದು ನನ್ಗೆ ಒಳ್ಳೇದೇ ಮಾಡ್ತಾರೆ ಅನ್ನೋ ಅಂತ ನಂಬಿಕೆನೂ ಇಲ್ಲ. ಆದ್ರೆ ಏನೋ ಒಂದು ನೆಮ್ಮದಿ, ಅದು ನಾವು ಒಳ್ಳೇದ್ ಮಾಡೋದ್ರಿಂದ ನಮಗೆ ಇನ್ನೂ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ, ಅದು ಆ ಭಗವಂತನ ಕಡೆಯಿಂದ. ಇದನ್ನ ನಾನು ತುಂಬಾ ದೃಢವಾಗಿ ನಂಬಿದ್ದೀನಿ. ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ವರ್ಷಗಳು ಕಳೀತಾ ಇದ್ದಾವೆ, ಹಾಗಂತ ನಾವು ಬದಲಾಗಬೇಕು ಅನ್ನೋದು ಕೆಲವೊಂದು ವಿಷಯದಲ್ಲಿಲ್ಲ. ನಮ್ಮ ಮನಸ್ಥಿತಿ ಒಬ್ಬರಿಗೆ ಸಹಾಯ ಮಾಡ್ಬೇಕು ಅನ್ನೋದು, ಅಥವಾ ನಮ್ಗೆ ಅದೇ ಮನಸ್ಥಿತಿ ಇದ್ರೆ ಬದಲಾಯಿಸ್ಕೊಳ್ಳೋದು ಬೇಡ. ಯಾಕಂದ್ರೆ ಯಾರಿಗ್ ಗೊತ್ತು ಯಾರ ಕೈಯಿಂದ ಯಾರ ಜೀವನ ಬೆಳಗುತ್ತೋ, ಯಾರಿಂದ ಯಾರ ಸಮಸ್ಯೆ ಬಗೆಹರಿಯುತ್ತೋ. ನಮ್ಮಿಂದನೇ ಇನ್ನೊಬ್ರು ಸಮಸ್ಯೆ, ಇನ್ನೊಬ್ರು ಜೀವನ ಚೆನ್ನಾಗಾಗತ್ತೆ ಅನ್ನೋದಾದ್ರೆ ನಾವು ಅದನ್ನ ಮಾಡೋದ್ರಲ್ಲಿ ಏನ್ ತಪ್ಪು? ನಿಷ್ಠೂರ ಮಾಡ್ಕೊಳ್ಳಿ ಬಿಡು. ಅವ್ರು ಮಾಡ್ಕೊಂಡ್ರೆ ಅದು ಅವ್ರ ಸ್ವಭಾವ, ಅದು ಅವ್ರಿಗೆ ಖುಷಿ ಅನ್ಸಿದ್ರೆ ಖುಷಿ ಆಗ್ಲಿ ಬಿಡಿ. ನಾವು ಮಾಡಿದೀವಿ ಒಳ್ಳೆ ಕೆಲಸ ಅನ್ನೋದು ನಮ್ಮ ಮನಸ್ಸಿಗೆ ತೃಪ್ತಿ ಕೊಡೋದು ಅಷ್ಟೇ ಸಾಕು. ಯಾವಾಗ್ಲೂ ನಾವು ಅನ್ಕೊಂತೀವಿ ನಾವು ಮಾಡೋ ಒಳ್ಳೆ ಕೆಲಸಗಳು ನಮ್ಗೆ ಒಳ್ಳೇದೇ ಆಗಲ್ಲ ಅಂತ. ಅದು ಸುಳ್ಳು. ನಾವು ಮಾಡೋ ಒಳ್ಳೆ ಕೆಲಸಗಳು ಎಂದೋ ಯಾವುದೋ ಯಾವಾಗ್ಲೋ ಒಂದು ಒಳ್ಳೆ ರೂಪದಲ್ಲಿ ಮತ್ತೆ ನಮಗ್ ಬಂದು ತಲುಪಿದೆ. ಇದು ನಿದರ್ಶನಗಳು ತುಂಬಾ ಇದಾವೆ. ಪ್ರತಿಯೊಬ್ರು ಜೀವನದಲ್ಲಿ ಬೆಳಿಗ್ಗೆ ಆದ್ರೆ ಯಾವತ್ತೋ ಮಾಡಿದ ಒಳ್ಳೆ ಕೆಲಸ ಇವತ್ತು ನಮಗ್ ತಲುಪಿರುತ್ತೆ. ಕೆಲವೊಂದ್ಸಲಿ ನಾವು ಅದನ್ನ ಪಾಯಿಂಟ್ ಔಟ್ ಮಾಡ್ತೀವಿ, ಕೆಲವೊಂದ್ಸಲಿ ನಾವು ಅದನ್ನ ಪಾಯಿಂಟ್ ಔಟೇ ಮಾಡಲ್ಲ. ನಮಗೆ ಬೆಳಗ್ಗೆ ಎದ್ದಿದ ತಕ್ಷಣನೋ ಅಥವಾ ಮುಂದಿನ ದಿನಗಳಲ್ಲಿ ನಮ್ಗೇನೋ ಒಂದು ಆಕಸ್ಮಿಕವಾಗಿ ಯಾವತ್ತೂ ಆಗಲ್ಲ ಅನ್ನೋ ಕೆಲಸ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ ಬಂದ್ಬಿಡ್ತು ಅಂದ್ರೆ ಅವಾಗ ನಾವ್ ಅನ್ಕೋಬೇಕು, ನಾವೆಂದೋ ಯಾರಿಗೋ ಒಳ್ಳೇದ್ ಮಾಡಿರೋದು ಇವತ್ತು ಅದ್ರದ್ದು ಒಂದು ಉತ್ತರ ನಮ್ಗೆ ಇವತ್ತು ಸಿಕ್ಕಿದೆ ಅಂತ ನಾವು ಅನ್ಕೋಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಒಂದೇ, ಹೊಸ ವರ್ಷಗಳು ಅನ್ನೋದು ಹುಳ್ತಾನೆ ಇರುತ್ತವೆ. ಅದು ಕಾಲಚಕ್ರ, ತಡೆಯೋದಕ್ಕಾಗಲ್ಲ. ಆದ್ರೆ ನಮ್ಮಲ್ಲಿರುವಂತ ಒಳ್ಳೆ ಗುಣಗಳು, ಸದ್ಗುಣಗಳು ಸಾಯ್ಬಾರ್ದು. ಅದು ಇನ್ನೂ ಜಾಸ್ತಿ ಆಗ್ಬೇಕು, ಜಾಸ್ತಿ ಆಗ್ತಾನೆ ಹೋಗ್ಬೇಕು. ಇದು ನನ್ನ ಮನವಿ. ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು.
ಒಳ್ಳೇದನ್ನ ಬಯಸೋರಿಗೆ ಒಳ್ಳೇದು ತಲುಪುತ್ತೆ. ಆದ್ರೆ ಸ್ವಲ್ಪ ತಡವಾಗ್ಬೋದು. ನಮಗೆ ಕಾಯುವಂತ ತಾಳ್ಮೆ ಇದೆ, ಕಾಯೋಣ. ಇದಿಷ್ಟು ನನ್ನ ಪ್ರತಿಯೊಬ್ರು ಯೂಟ್ಯೂಬ್ ಚಾನಲ್ ಆತ್ಮೀಯರಿಗೆ ಮತ್ತೆ ವೀಕ್ಷಕರಿಗೆ ನಾನ್ ಮಾಡ್ಕೊಂತಿರೋಂತ ಒಂದು ಮನವಿ. ದಯವಿಟ್ಟು ಇಷ್ಟು ಮಾತನ್ನ ಕೇಳಿಸ್ಕೊಂಡು ಎಲ್ಲೋ ನಿಮ್ಮ ಮನಸ್ಸಲ್ಲಿ ಹೌದಲ್ವಾ ಅಂತ ಅನ್ಸಿದ್ರೆ ಈ ಒಂದು ನನ್ನ ಅಂತರಾಳದ ಮಾತನ್ನ ಹಂಚ್ಕೊಂಡಿದ್ದಕ್ಕೆ ಇದು ನನ್ನ ಸಾರ್ಥಕತೆ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಹೊಸ ವರ್ಷದ ಮೊದಲನೇ ದಿನ ಅಂದ್ರೆ 2026 ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾರು ಒಳ್ಳೆ ಕಾರ್ಯ ಮಾಡ್ಬೇಕು ಅನ್ಕೊಂಡಿದಿರೋ ಅವ್ರಿಗೆ ಒಳ್ಳೇದೇ ಆಗ್ಲಿ. ಎಲ್ಲಾ ರೀತಿನಲ್ಲೂ ಸದ್ಗುಣ, ಸದ್ಬುದ್ಧಿ, ಸಚ್ಚಾರಿತ್ರ್ಯ ಇದ್ರಲ್ಲೇ ನಡೆಯೋಣ. ನಮ್ಮ ಮಕ್ಳುಗಳಿಗೂ ನಾವು ಇದನ್ನೇ ಹೇಳ್ಕೊಡೋಣ. ವರ್ಷಗಳು ಕಳೆದಿದ್ದ ಮಾತ್ರಕ್ಕೆ ನಮ್ಮ ಒಂದು ಮನಸ್ಥಿತಿ, ಒಳ್ಳೆ ಮನಸ್ಥಿತಿ ಬದಲಾಗೋದು ಬೇಡ. ಸಮಾಜ ಕೆಟ್ಟಿದೆ ಅಂದಿದ್ ಮಾತ್ರಕ್ಕೆ ನಮ್ಮ ಮನಸ್ಸನ್ನ ನಾವು ಕೆಡಿಸ್ಕೊಂಡು ಸಮಾಜಕ್ಕಿಂತ ಒಂದು ಕೊಳಕಾಗಿ ನಾವು ಬದುಕೋದು ಬೇಡ. ಇನ್ನು ಶುದ್ಧವಾಗೋಣ. ನಮ್ಮ ಕೈಲಿದೆ ನಮ್ಮ ಶುದ್ಧತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಲ್ಲರಿಗೂ 2026ನೇ ವರ್ಷದ ಆರ್ಥಿಕ ಶುಭಾಶಯಗಳು.